सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಮೇ 16ನೇ ತಾರೀಕು ಬಾದಾಮಿ ಅಮಾವಾಸ್ಯೆ, ಅದರ ಜೊತೆಗೆ ಶನೇಶ್ವರ ಜಯಂತಿ ಕೂಡ ಬಂದಿದೆ. ಹಾಗೂ ಮೇ 16ನೇ ತಾರೀಕಿನ ನಂತರ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ವ್ಯವಹಾರದಲ್ಲಿ ನಿಮ್ಮ ಹಳೆಯ ಕಸ್ಟಮರ್ಸ್ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಆದರೆ ವ್ಯವಹಾರದಲ್ಲಿ ಅತಿಯಾದ ನಂಬಿಕೆ ಬೇಡ. ಯಾರನ್ನಾದರೂ ನಂಬಿ ನಿಮ್ಮ ಜವಾಬ್ದಾರಿಯನ್ನು ಅವರಿಗೆ ಕೊಡ್ಲಿಕ್ಕೆ ಹೋಗಬೇಡಿ. ನೀವೇ ಮುಂದೆ ನಿಂತ್ಕೊಂಡು ಈ ವ್ಯವಹಾರ ನಡೆಸ್ಕೊಳ್ಳೋದು ಉತ್ತಮ. ಆಹಾರ ಹಾಗೂ ನೀರಿನ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ ಅನ್ನು ಮಾಡಿದ್ರೆ ಉತ್ತಮ ಲಾಭಾಂಶ ನಿಮಗೆ ದೊರೆಯಲಿದೆ. ಇನ್ನು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಮೇಲಾಧಿಕಾರಿಗಳಿಂದ ಸ್ವಲ್ಪ ವಾದ ವಿವಾದ ನಡೆಯುವಂತಹ ಸಾಧ್ಯತೆ ಇದೆ. ಅವರು ಕೊಟ್ಟಿರುವಂತಹ ಕೆಲಸವನ್ನು ಮುಗಿಸೋದು ಉತ್ತಮ. ವರ್ಗಾವಣೆಯನ್ನು ಬಯಸಿದ ವ್ಯಕ್ತಿಗಳಿಗೆ ಈ ಸಮಯ ಶುಭ ಸಮಯ ಅಂತ ಹೇಳ್ಬೋದು. ಇದರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ, ಹಣದ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಅನ್ನೋದು ಇರುತ್ತದೆ. ಮನೆ ರಿಪೇರಿ ಹಾಗೂ ಗಾಡಿ ರಿಪೇರಿ ಅಂತ ಹೇಳಿ ಅನಿರೀಕ್ಷಿತ ಖರ್ಚುಗಳು ಬರುವಂಥ ಸಾಧ್ಯತೆ ಇದೆ. ಉಳಿತಾಯದ ಕಡೆಗೆ ಗಮನವನ್ನು ಕೊಡಲೇಬೇಕು ನೀವು. ಇನ್ನು ಪ್ರೀತಿ ಹಾಗೂ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಕುಟುಂಬದೊಂದಿಗೆ ಭಾವನಾತ್ಮಕದಿಂದ ಬೆರಿತೀರ. ತಾಯಿಯ ಕಡೆಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಅನ್ನೋದು ಸಿಗುತ್ತದೆ. ಇನ್ನು ಪ್ರೀತಿಯ ವಿಚಾರದಲ್ಲಿ ಕಾಳಜಿ ಅನ್ನೋದು ಇರಲಿ. ನಿಮ್ಮ ಸಣ್ಣ ಮಾತು ನಿಮಗೆ ಬೇಜಾರು ಅನ್ನೋದು ತರಬಹುದು. ಶಾಂತವಾಗಿರೋದು ಉತ್ತಮ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನೀವು ಆದಷ್ಟು ತಣ್ಣಗಿರುವಂತಹ ಪದಾರ್ಥಗಳಿಂದ ದೂರ ಇರಿ. ಇದರಿಂದ ಶೀತ ಕೆಮ್ಮು ಕಾಣಿಸ್ಬೋದು. ಮನಸ್ಸಿಗೆ ಸ್ವಲ್ಪ ಆತಂಕ ಅನ್ನೋದು ಕಾಣುತ್ತದೆ. ಅದಕ್ಕೆ ಧ್ಯಾನವೇ ಮದ್ದು. ನಿಮ್ಮ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ರೆ, ಸೋಮವಾರದಂದು ಶಿವನಿಗೆ ಹಾಲಿನ ಅಭಿಷೇಕ ಅನ್ನೋದು ಮಾಡಿಸಿ. ಶನಿವಾರದಂದು ಬಡವರಿಗೆ ಹಣ್ಣುಗಳನ್ನು ದಾನ ಮಾಡಿ. ಮನಸ್ಸಿನ ನೆಮ್ಮದಿಗೆ ಇದು ಬಹಳ ಒಳ್ಳೆಯದು. ನಿಮ್ಮ ಅದೃಷ್ಟದ ಸಂಖ್ಯೆ 2 ಹಾಗೂ 7. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಹಾಗೂ ಬೆಳ್ಳಿ ಬಣ್ಣ. ಏನಾದರೂ ಒಳ್ಳೆಯ ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಹೋಗಿ. ಸೊ ಒಟ್ಟಾರೆ ಇದಾಗಿತ್ತು ಕರ್ಕಾಟಕ ರಾಶಿಯವರ ಮೇ 16ನೇ ತಾರೀಕಿನ ನಂತರ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.